ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಕ್ರಿಸ್ ಜೆರಿಕೋ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಕ್ರಿಸ್ ಜೆರಿಕೋ ಅವರ ಕಾಂಟ್ರಾಕ್ಟ್ AEW ಕಂಪನಿಯಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ ಅಂಡ್ ಅವರು ಆದಷ್ಟು ಬೇಗ WWE ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಆಗಿಂದನೂ ಕೂಡ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಈಗ ಒಂದು ಕ್ಲಿಯರ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಕ್ರಿಸ್ ಜೆರಿಕೋ ಅವರ ಕಾಂಟ್ರಾಕ್ಟ್ ಇದೇ ಡಿಸೆಂಬರ್ 31ನೇ ತಾರೀಕು AEW ಕಂಪನಿಯಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆಯಂತೆ. ಅಂಡ್ AEW ಕಂಪನಿಯಲ್ಲಿ ಇರ್ತಕ್ಕಂತಹ ಅಫಿಷಿಯಲ್ಸ್ ಗಳು ಕೂಡ ನಂಬಿದರಂತೆ ಕ್ರಿಸ್ ಜೆರಿಕೋ ಅವರು ಆದಷ್ಟು ಬೇಗ WWE ಕಂಪನಿಗೆ ರಿಟರ್ನ್ ಆಗ್ತಾರೆ ಅಂತ. ಅಂಡ್ ಇನ್ನ ಒಂದು ಬೋನಸ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಇದ್ರ ಜೊತೆಗೆ WWE ಅವರು ಕೂಡ ಪ್ಲಾನ್ ಮಾಡ್ತಾ ಇದಾರಂತೆ ಕ್ರಿಸ್ ಜೆರಿಕೋ ಅವರನ್ನ ರಾಯಲ್ ರಂಬಲ್ ಅಲ್ಲಿ ಕರ್ಸೋದ್ರ ಬದಲು ಜನವರಿ 5ನೇ ತಾರೀಕಿನ ಮಂಡೇ ನೈಟ್ ರಾ ಇದೆಯಲ್ಲ ಬ್ರೂಕ್ಲಿನ್ ಅಲ್ಲಿ, ನೆಟ್ಫ್ಲಿಕ್ಸ್ 1 ಇಯರ್ ಆನಿವರ್ಸರಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಆ ಒಂದು ಮಂಡೇ ನೈಟ್ ರಾ ಅಲ್ಲೇನೆ ಕ್ರಿಸ್ ಜೆರಿಕೋ ಅವರ ರಿಟರ್ನ್ ನ ಮಾಡಿಸೋಣ ಅಂತ WWE ಅವರು ಕೂಡ ಪ್ಲಾನ್ ಮಾಡ್ಕೋತಾ ಇದಾರಂತೆ. ಇಷ್ಟು ದಿನ ಕ್ರಿಸ್ ಜೆರಿಕೋ ಅವರು ರಾಯಲ್ ರಂಬಲ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇತ್ತು. ಬಟ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ಜನವರಿ 5ನೇ ತಾರೀಕಿನ ಮಂಡೇ ನೈಟ್ ರಾ ಅಲ್ಲೇನೆ ಕ್ರಿಸ್ ಜೆರಿಕೋ ಅವರ ರಿಟರ್ನ್ ನ ಮಾಡಿಸಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಈ ಬಾರಿಯ ರಾಯಲ್ ರಂಬಲ್ ಅಲ್ಲಿ ಅಷ್ಟೊಂದೇನು ಸರ್ಪ್ರೈಸಸ್ ಗಳು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ಸೌದಿ ಅರೇಬಿಯಾಗೆ ಯಾವ್ದಾದ್ರು ಸರ್ಪ್ರೈಸ್ ರಿಟರ್ನ್ ನ WWE ಅವರು ಕರ್ಕೊಂಡು ಬರೋದಕ್ಕೆ ಪ್ಲಾನ್ ಮಾಡಿದ್ರು ಕೂಡ ಸೌದಿ ಅರೇಬಿಯಾದ ಫ್ಯಾನ್ಸ್ ಗಳು, ಸೂಪರ್ ಸ್ಟಾರ್ಸ್ ಗಳು ಆ ಏರ್ಪೋರ್ಟ್ ಗೆ ಬಂದು ಲ್ಯಾಂಡ್ ಆಗಿದ ಕೂಡಲೇ ಫೋಟೋಸ್ ಗಳು ಹಾಗೆ ವಿಡಿಯೋಸ್ ಗಳನ್ನ ತೆಗೆದು ಎಲ್ಲದನ್ನು ಕೂಡ ಮೊದಲೇ ಸ್ಪಾಯಿಲ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ WWE ಅವರು ಯಾವ್ದಾದ್ರು ಸರ್ಪ್ರೈಸ್ ಎಂಟ್ರಿ ಇದ್ರೆ ಅದನ್ನ ರಾಯಲ್ ರಂಬಲ್ ಗೆ ಮೊದಲೇ ಅಡ್ವರ್ಟೈಸ್ ಮಾಡಬಹುದು ಅಂತ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಕ್ರಿಸ್ ಜೆರಿಕೋ ಅವ್ರನ್ನು ಕೂಡ WWE ಅವರು ಏನಾದ್ರು ಸೀಕ್ರೆಟ್ ಆಗಿ ನಾನು ರಾಯಲ್ ರಂಬಲ್ ಸೌದಿ ಅರೇಬಿಯಾದಲ್ಲೇ ರಿಟರ್ನ್ ಮಾಡಿಸ್ತೀನಿ ಅಂತ ಅನ್ಕೊಂಡ್ರೆ ಅಫ್ಕೋರ್ಸ್ ಆ ಒಂದು ರಿಟರ್ನ್ ಮೊದಲೇ ಲೀಕ್ ಆಗಿಬಿಡುತ್ತೆ. ಏರ್ಪೋರ್ಟ್ ಅಲ್ಲಿ ಕ್ರಿಸ್ ಜೆರಿಕೋ ಅವ್ರನ್ನ ಯಾರಾದ್ರೂ ನೋಡ್ತಾರೆ ಅಂಡ್ ಅವರು ಫೋಟೋಸ್ಗಳು ಹಾಗೆ ವಿಡಿಯೋಸ್ ಗಳನ್ನ ಶೇರ್ ಮಾಡೇ ಮಾಡ್ತಾರೆ. ಸೌದಿ ಅರೇಬಿಯಾಗೆ WWE ಅವರು ತುಂಬಾ ದಿನಗಳ ಮುಂಚೆನೆ ಹೋಗುತ್ತೆ ಅಂಡ್ ಅಷ್ಟು ದಿನ ಕ್ರಿಸ್ ಜೆರಿಕೋ ಅವರು ಔಚ್ಕೊಂಡು ಹಿಡಿಯೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ WWE ಅವರು ಜನವರಿ 5ನೇ ತಾರೀಕಿನ ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ 1 ಇಯರ್ ಆನಿವರ್ಸರಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗಾಗಲೇ ಅದನ್ನ ಸ್ಟ್ರೇಂಜರ್ ಥಿಂಗ್ಸ್ ಜೊತೆಗೆ WWE ಅವರು ಕೊಲಾಬ್ ಆಗಿ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಬ್ಯಾಂಗರ್ ಆಗಿ ಆ ಒಂದು ಶೋನ ಮಾಡಬೇಕು ಅಂತ ಕನಸನ್ನು ಕೂಡ ಕಾಣ್ತಾ ಇದ್ದಾರೆ. ಅಂಡ್ ಆ ಒಂದು ಶೋ ಅಲ್ಲೇನೆ ಕ್ರಿಸ್ ಜೆರಿಕೋ ಅವರ ರಿಟರ್ನ್ ಕೂಡ ಮಾಡಿಸೋಣ ಅಂತ ಈಗ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಯಾರಿಗ ಗೊತ್ತು, ಜನವರಿ 5ನೇ ತಾರೀಕಿಗೆ ನಮಗೆ ಕ್ರಿಸ್ ಜೆರಿಕೋ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು. ಅಂಡ್ ರೀಸೆಂಟ್ ಆಗಿ ಅವರು ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಪ್ರಶ್ನೆನ ಕೇಳಿದಾಗ ಅವ್ರು ಹೇಳ್ತಾರೆ, ಏನಾಗುತ್ತೋ ಗೊತ್ತಿಲ್ಲ, ಕಾದ್ ನೋಡೋಣ ಅಂತ. ಏನೇ ಆಗ್ಲಿ ಗಾಯ್ಸ್, ಈ ಎಲ್ಲಾ ಡೈರೆಕ್ಷನ್ಸ್ ಗಳು ಕೂಡ ಇಂಡಿಕೇಟ್ ಮಾಡ್ತಾ ಇದೆ ಕ್ರಿಸ್ ಜೆರಿಕೋ ಅವರು ಆದಷ್ಟು ಬೇಗ ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ವಿಲಿಯಂ ರೀಗಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ವಿಲಿಯಂ ರೀಗಲ್ ಅವರು ಇಂಟರ್ನೆಟ್ ಅಲ್ಲಿ ಒಂದು ಹೊಸ ಕ್ರಾಂತಿನೇ ಸೃಷ್ಟಿ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಈ ಒಂದು ವಿಚಾರನ ಎಲ್ಲಾ ರೆಸ್ಲರ್ಸ್ ಗಳು ಕೂಡ ಕೇಳಲೇಬೇಕು. ರೀಸೆಂಟ್ ಆಗಿ ನಮ್ಮ ವಿಲಿಯಂ ರೀಗಲ್ ಅವರು ತನ್ನ ನೆಕ್ಕಿನ ಎಕ್ಸ್ರೇ ಫೋಟೋನ ಪೋಸ್ಟ್ ಮಾಡಿ ಒಂದು ಉದ್ದನೆಯ ಟ್ವೀಟ್ ನ ಮಾಡ್ತಾರೆ. ಅಂಡ್ ಆ ಟ್ವೀಟ್ ಅಲ್ಲಿ ಬೇಸಿಕಲಿ ಏನಿತ್ತು ಗೊತ್ತಾ, ನನಗೆ 2 ಬಾರಿ ನೆಕ್ ಇಂಜುರಿ ಆಗಿದೆ. ಒಂದು ಬಾರಿ ರೆಸ್ಲಿಂಗ್ ಮಾಡಬೇಕಾದ್ರೆ ನೆಕ್ ಇಂಜುರಿ ಆಗಿದೆ, ಇನ್ನೊಮ್ಮೆ ಕಾರ್ ಆಕ್ಸಿಡೆಂಟ್ ಅಲ್ಲಿ ನೆಕ್ ಇಂಜುರಿ ಆಗಿದೆ. ಅಂಡ್ ಈ ಒಂದು ಟೈಮ್ ಅಲ್ಲಿ ನಾನು ನೋಡ್ತಾನೆ ಇದ್ದೀನಿ, ತುಂಬಾ ಸೂಪರ್ ಸ್ಟಾರ್ಸ್ ಗಳು ತನ್ನ ನೆಕ್ ಅನ್ನು ಕೂಡ ಲೆಕ್ಕಿಸ್ತಲೇ ಹೈ ಫ್ಲೈಯಿಂಗ್ ಮೂವ್ಸ್ ಗಳನ್ನ ಮಾಡ್ತಾ ಇರ್ತಾರೆ ಅಂಡ್ ಡೇಂಜರಸ್ ಮೂವ್ಸ್ ಗಳನ್ನ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ಅನ್ಸುತ್ತೆ, ನಾನೇನಾದ್ರೂ ಈ ರೀತಿ ಡೇಂಜರಸ್ ಆಗಿ ಡೆಡ್ಲಿ ಮೂವ್ಸ್ ಗಳನ್ನ ಪರ್ಫಾರ್ಮ್ ಮಾಡಿದ್ರೆ ನಾನು ಆದಷ್ಟು ಬೇಗ ಫೇಮಸ್ ಆಗ್ತೀನಿ, ಎಲ್ಲರಿಗೂ ಕೂಡ ಒಂದು ಕೂಲ್ ಸ್ಪಾಟ್ ನ ಕೊಡ್ತೀನಿ ಅಂತ ತುಂಬಾ ಜನ ಅಪ್ಕಮಿಂಗ್ ಸೂಪರ್ ಸ್ಟಾರ್ಸ್ ಗಳು ಆ ರೀತಿ ಡೆಡ್ಲಿಯೆಸ್ಟ್ ಮೂವ್ಸ್ ಗಳನ್ನ ಪರ್ಫಾರ್ಮ್ ಮಾಡ್ತಾ ಇರ್ತಾರೆ. ಸ್ವಲ್ಪ ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ರೆಸ್ಲಿಂಗ್ ಕರಿಯರ್ ಎಂಡ್ ಆದ್ಮೇಲೆ ಇನ್ನೂ ಕೂಡ ನಿಮ್ಮ ಜೀವನ ಇದೆ. ರೆಸ್ಲಿಂಗ್ ಕರಿಯರ್ ಅಲ್ಲ, ಅದಾದ್ಮೇಲೂ ಕೂಡ ನೀವು ಜೀವನ ಮಾಡಬೇಕು. ಅಂಡ್ ಈ ಒಂದು ಟೈಮ್ ಅಲ್ಲಿ ಏನಾದ್ರೂ ನೀವು ಚಿಕ್ಕ ಚಿಕ್ಕ ಮಿಸ್ಟೇಕ್ ಗಳನ್ನ ಮಾಡಿದ್ರೆ, ಕೂಲ್ ಆಗಿ ಕಾಣಿಸ್ಕೋಬೇಕು ಅಂತ ಒಂದು ಚಿಕ್ಕ ಮಿಸ್ಟೇಕ್ ಏನಾದ್ರೂ ಆದ್ರೆ ನಿಮ್ಮ ಆಫ್ಟರ್ ಲೈಫ್ ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಡೇಂಜರಸ್ ಆಗಿರುತ್ತೆ. ಅಂಡ್ ನನ್ನ ರೀತಿನೇ ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಕೂಲ್ ಆಗೋದನ್ನ ಬಿಡಿ, ಸ್ವಲ್ಪ ಕೇರ್ಫುಲ್ ಆಗಿ ರೆಸಲ್ ನ ಮಾಡಿ, ಡೇಂಜರಸ್ ಸ್ಪಾಟ್ಸ್ ಗಳನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ ನಮ್ಮ ವಿಲಿಯಂ ರೀಗಲ್ ಅವರು ಎಲ್ಲ ಅಪ್ಕಮಿಂಗ್ ರೆಸ್ಲರ್ಸ್ ಗಳಿಗೂ ಕೂಡ ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ಅಂಡ್ ಈ ಒಂದು ಎಕ್ಸ್ರೇನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಡೇಂಜರಸ್ ಆಗಿ ಕಾಣಿಸ್ತಾ ಇದೆ ಅಂತ. ಸೊ ಇವರು ಹೇಳ್ತಿರೋದು ಒಂದು ರೀತಿ ಒಳ್ಳೇದೇ ಅಂತಾನೆ ಹೇಳ್ಬೇಕು. ಇತ್ತೀಚೆಗೆ ನಾವು ನೋಡ್ತಾ ಇದೀವಿ, ಕೂಲ್ ಆಗಿ ಕಾಣಿಸ್ಕೊಳ್ಳೋದಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ. ಅಂಡ್ ಅವರೆಲ್ಲರಿಗೂ ಕೂಡ ನಮ್ಮ ರೀಗಲ್ ಅವರು ಒಂದು ಕಿವಿ ಮಾತನ್ನ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಫಿನಾಮಿನಲ್ ಒನ್ AJ ಸ್ಟೈಲ್ ಅವರ ಬಗ್ಗೆ. ರೀಸೆಂಟ್ ಆಗಿ WWE ಅವರು ಟೆಂಪಾದಲ್ಲೂ ಕೂಡ ಒಂದು ಹಾಲಿಡೇ ಟೂರ್ ನಡೆಸ್ತಾ ಇರ್ತಾರೆ. ಅಂಡ್ ಅಲ್ಲಿ ನಮ್ಮ AJ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ಅವರು ಕೂಡ ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಿ ವಿನ್ ಆಗ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ವಿನ್ ಆದ್ಮೇಲೆ ನಮ್ಮ AJ ಸ್ಟೈಲ್ ಅವರು ಫ್ಯಾನ್ಸ್ ಗಳಿಗೆ ಆಟೋಗ್ರಾಫ್ ನ ಕೊಡಬೇಕಾದ್ರೆ ಒಬ್ಬ ಫ್ಯಾನ್ AEW ಚಾಂಪಿಯನ್ಶಿಪ್ ನ ಇಟ್ಕೊಂಡು ಬಂದು AJ ಸ್ಟೈಲ್ ಅವರಿಗೆ ಈ ಒಂದು ಚಾಂಪಿಯನ್ಶಿಪ್ ಮೇಲೆ ನನಗೆ ನಿನ್ನ ಆಟೋಗ್ರಾಫ್ ಬೇಕು ಅಂತ ಕೇಳ್ತಾನೆ. ಅಂಡ್ ಅದಕ್ಕೆ ನಮ್ಮ AJ ಸ್ಟೈಲ್ ಅವರು, ಓಕೆ ನೀನು ಕ್ಯಾಮ್ರಾ ಆನ್ ಮಾಡ್ಕೊಂಡಿದೀಯಾ ಅಲ್ವಾ, ನಾನು ಹೇಳೋದೆಲ್ಲ ಈಗ ನಿನಗೆ ರೆಕಾರ್ಡ್ ಆಗ್ತಾ ಇದೆ ಅಲ್ವಾ, ಏನೇ ಆಗ್ಲಿ ಈ ಒಂದು ಚಾಂಪಿಯನ್ಶಿಪ್ ಚೆನ್ನಾಗಿದೆ ಅಂಡ್ ನಿಕ್
ಯುನಿಕ್ ಹಾಗೆ ಮ್ಯಾಟ್ ಯಂಗ್ ಬಕ್ಸ್ ಗಳು. ನೀವು ನಿಜವಾಗ್ಲೂ ಕೂಡ AW ಕಂಪನಿಯಲ್ಲಿ ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಾ, ಬಟ್ ನಾನು ಈ ಒಂದು ಟೈಮ್ ಅಲ್ಲಿ ಈ ಒಂದು ಚಾಂಪಿಯನ್ಶಿಪ್ ಮೇಲೆ ಸೈನ್ ಮಾಡೋದಕ್ಕೆ ಆಗೋದಿಲ್ಲ, ಸಾರಿ ಅಂತ ಡೈರೆಕ್ಟ್ ಆಗಿ ನಮ್ಮ AJ ಸ್ಟೈಲ್ ಅವರು ತುಂಬಾನೇ ಪ್ರೀತಿಯಿಂದ ಆ ಫ್ಯಾನಿಗೆ ರಿಜೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅವರು ಯಂಗ್ ಬಕ್ಸ್ ಗಳ ನೇಮ್ ಕೂಡ ತಗೋತಾರೆ. ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ, ಬಟ್ ಈ ಒಂದು ಟೈಮ್ ಅಲ್ಲಿ ನಾನು ಈ ಒಂದು ಚಾಂಪಿಯನ್ಶಿಪ್ ಮೇಲೆ ಸೈನ್ ಮಾಡೋದಿಲ್ಲ ಅಂತ. ಸೊ ಬಹಳಷ್ಟು ಬಾರಿ ನಾವು ಈ ರೀತಿ ಕೇಸ್ಗಳನ್ನ ನೋಡಿದೀವಿ. WWE ಚಾಂಪಿಯನ್ಶಿಪ್ ನ ಇಟ್ಕೊಂಡು ಹೋಗಿ AW ಕಂಪನಿಯಲ್ಲಿ ಸೈನ್ ಮಾಡಿಸೋದು. ಅಂಡ್ ಅದೇ ರೀತಿ ಈಗ ಫ್ಯಾನ್ AW ಚಾಂಪಿಯನ್ಶಿಪ್ ನ ತಗೊಂಡು ಬಂದು AJ ಸ್ಟೈಲ್ ಅವರಿಗೆ ಸೈನ್ ಮಾಡು ಅಂತ ಕೇಳಿದಾಗ ನಮ್ಮ AJ ಸ್ಟೈಲ್ ಅವರು ಡೈರೆಕ್ಟ್ ಆಗಿ ನೋ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡ್ಯಾನ್ ಹೌಸಿನ್ ಬಗ್ಗೆ. AW ಕಂಪನಿನ ಸ್ವಲ್ಪನಾದ್ರೂ ಫಾಲೋ ಮಾಡ್ತಾ ಇದ್ರೆ ಇವ್ರು ಯಾರು ಅಂತ ನಿಮಗೆ ಗೊತ್ತಿರುತ್ತೆ. ಈ ವ್ಯಕ್ತಿ ಯೂನಿಕ್ ಪರ್ಸನಾಲಿಟಿನ ಹೊಂದಿದ್ದಾರೆ ಅಂತಾನೆ ಹೇಳ್ಬೇಕು. ಅಂದ್ರೆ ಆಗಾಗ ನಮಗೆ ಯೂನಿಕ್ ಕ್ಯಾರೆಕ್ಟರ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತಲ್ಲ. ಬ್ರೇ ವೈಟ್ ಆಗಿರ್ಬೋದು, ಪ್ಯಾಂಟಾ ಆಗಿರ್ಬೋದು, ಅಂಡರ್ಟೇಕರ್ ಆಗಿರ್ಬೋದು, ಕೇನ್ ಆಗಿರ್ಬೋದು, ಸ್ಟಿಂಗ್ ಆಗಿರ್ಬೋದು, ಇದೇ ರೀತಿ ಯೂನಿಕ್ ಕ್ಯಾರೆಕ್ಟರ್ ನ ಇವರು ಕೂಡ ಹೊಂದಿದ್ದಾರೆ. ಅಂಡ್ AW ಕಂಪನಿಯಲ್ಲಿ ಒಂದು ಲೆವೆಲ್ ಗೆ ಫೇಮಸ್ ಅಂತಾನೆ ಹೇಳ್ಬೇಕು. ಅಂಡ್ ಇವರ ಕಾಂಟ್ರಾಕ್ಟ್ ಆದಷ್ಟು ಬೇಗ AW ಕಂಪನಿಯಲ್ಲಿ ಎಕ್ಸ್ಪೈರ್ ಆಗ್ತಾ ಇದೆ. ಅಂಡ್ ಈಗ ರೆಸಲ್ ಓಡ್ಸ್ ಅವರ ಪ್ರಕಾರ WWE ಅವರು ಇವರನ್ನ ತನ್ನ ಕಂಪನಿಗೆ ಸೈನ್ ಮಾಡ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದ್ದಾರಂತೆ. ಸೊ ಆದಷ್ಟು ಬೇಗ ಇವರು ನಮಗೆ WWE ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ಅನ್ಕೋತೀನಿ. ಅಂದ್ರೆ ಮೊದಲು WWE ಅವರು ಏನಾದ್ರು ಡ್ಯಾನ್ ಹೌಸಿನ್ ನ ಸೈನ್ ಮಾಡ್ಕೊಂಡ್ರು ಕೂಡ ಇವರನ್ನ NXT ಗೆ ಕರ್ಕೊಂಡು ಬಂದು ಅಲ್ಲಿ ಚೆನ್ನಾಗಿ ಬುಕಿಂಗ್ ನ ಕೊಟ್ಟು ಅದಾದ್ಮೇಲೆ ಇವರನ್ನ ಮೇನ್ ರಾಸ್ಟರ್ ಗೆ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಇನ್ನು ಇವರೆಲ್ಲರೂ ಕೂಡ ಈಗ ಬರ್ತಾ ಇರ್ತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳು, ಅದರಲ್ಲೂ ಈ ರೀತಿ ಯೂನಿಕ್ ಕ್ಯಾರೆಕ್ಟರ್ಸ್ ಗಳನ್ನ WWE ಅವರು ಬಹಳಷ್ಟು ಹುಡುಕ್ತಾ ಇರ್ತಾರೆ. ಅಂಡ್ ಇವ್ರಿಗೂ ಕೂಡ ಒಂದು ಒಳ್ಳೆ ಅವಕಾಶ. ಎಕ್ಸ್ಪೈರ್ ಆದ ಕೂಡಲೇ AW ಕಂಪನಿಯಲ್ಲಿ ಇವರ ಕಾಂಟ್ರಾಕ್ಟ್ ಇವರು WWE ಕಡೆನೂ ಕೂಡ ಮೊಕ ಹಾಕಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರ ನಡುವೆ ಜನವರಿ 9ನೇ ತಾರೀಕು WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ಒಂದು 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಸರ್ಪ್ರೈಸಿಂಗ್ ಆಗಿ ನಮಗೆ ರ್ಯಾಂಡಿ ಆರ್ಟನ್ ಅವರ ರಿಟರ್ನ್ ಕೂಡ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಅಂಡ್ WWE ಅವರು ಇನ್ನ ಒಂದು ರಿಟರ್ನ್ ನ ಈ ಒಂದು ಮ್ಯಾಚ್ ಅಲ್ಲಿ ಪ್ಲಾನ್ ಮಾಡಬಹುದು. ನಾನಿಲ್ಲಿ ಮಾತಾಡ್ತಾ ಇರೋದು ಜೇಕೋಬ್ ಫಾಟೋ ಅವರ ಬಗ್ಗೆ. ಈಗ ನೀವು ಕೇಳಬಹುದು, ಜೇಕೋಬ್ ಫಾಟೋ ಅವರು ಯಾಕೆ ಗುರು ಈ ಒಂದು ಮ್ಯಾಚ್ ಅಲ್ಲಿ ಬರ್ತಾರೆ ಅಂತ. ಲಿಟರಲಿ ನೀವೆಲ್ಲರೂ ಕೂಡ ಮರ್ತ್ಕೊಂಡಿರ್ತೀರಾ ಅಂತ ಅನ್ಕೋತೀನಿ. WWE ಅವರು ಜೇಕೋಬ್ ಫಾಟೋ ಅವರಿಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಒಂದು ಸ್ಟೋರಿ ಲೈನ್ ನ ತಗೊಂಡು ಬಂದು ಜೇಕೋಬ್ ಫಾಟೋ ಅವರನ್ನ ಕಂಪನಿಯಿಂದ ಹೊರಗಡೆ ಇಟ್ಟಿದ್ರು. ಅಂಡ್ ಜೇಕೋಬ್ ಫಾಟೋ ಅವರಿಗೆ ಡೆಂಟಲ್ ಇಂಜುರಿ ಆಗಿತ್ತು. ಅಂಡ್ ಅದಕ್ಕೋಸ್ಕರ WWE ಅವರು ಈ ರೀತಿ ಸ್ಟೋರಿ ಲೈನ್ ನ ಕ್ರಿಯೇಟ್ ಮಾಡಿದ್ರು. ಅಂಡ್ ಆ ಒಂದು ಟೈಮ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಹಾಗೆ ಜೇಕೋಬ್ ಫಾಟೋ ಅವರ ನಡುವೆ WWE ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಗೆ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗಬೇಕಾಗಿರುತ್ತೆ. ಬಟ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇಕೋಬ್ ಫಾಟೋ ಅವರ ಮೇಲೆ ಯಾರೋ ಬಂದು ಅಟ್ಯಾಕ್ ಮಾಡಿಬಿಡ್ತಾರೆ. ಅಂಡ್ WWE ಅವರು ಸ್ವಲ್ಪ ದಿನ ಕೇಳ್ತಾರೆ ಎಲ್ಲರನ್ನು ಕೂಡ. ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ ನಾನು ಅಟ್ಯಾಕ್ ಮಾಡಿಲ್ಲ ಅಂತ. ಅಂಡ್ ಕೋಡಿ ರೋಡ್ಸ್ ಅವರು ಕೂಡ ಹೇಳ್ತಾರೆ ನಾನು ಯಾಕೆ ಅಟ್ಯಾಕ್ ಮಾಡ್ಲಿ ಅಂತ. ಸೊ ಯಾರು ಅಟ್ಯಾಕ್ ಮಾಡಿದ್ದು ಅಂತ ನಮ್ಮ ಜೇಕೋಬ್ ಫಾಟೋ ಅವರ ರಿಟರ್ನ್ ಆಗಿ ಹೇಳ್ಬಹುದು. ಯಾವ ರೀತಿ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಎಲ್ಲರೂ ಕೂಡ ಜೇಡ್ ಕಾರ್ಗಿಲ್ ಅವರಿಗೆ ಅಟ್ಯಾಕ್ ಮಾಡಿದ್ದು ಲಿವ್ ಮಾರ್ಗನ್ ಅವರು ಅಂತ ಅನ್ಕೊಂಡಿದ್ರು. ಬಟ್ ಆಗ ನಮ್ಮ ಜೇಡ್ ಕಾರ್ಗಿಲ್ ಅವರೇ ಬಂದು ಇಲ್ಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ನಯೋಮಿ ಅಂತ ನಯೋಮಿ ಅವರ ಮೇಲೆ ಅಟ್ಯಾಕ್ ಮಾಡಿ ಹೋಗಿದ್ರು. ಅದೇ ರೀತಿ ಈಗ ಎಲ್ಲರೂ ಕೂಡ ಅನ್ಕೊಂಡಿದೀವಿ ಡ್ರೂ ಮ್ಯಾಕೆಂಟೈರ್ ಅವರೇ ಜೇಕೋಬ್ ಫಾಟೋ ಅವರ ಮೇಲೆ ಅಟ್ಯಾಕ್ ಮಾಡಿರೋದು ಅಂತ. ಅಂಡ್ ಅದೇ ರೀತಿ ನಮ್ಮ ಜೇಕೋಬ್ ಫಾಟೋ ಅವರು ಈ ಒಂದು ಮ್ಯಾಚ್ ಅಲ್ಲಿ ಎಂಟ್ರಿನ ಕೊಡಬಹುದು. ಬಟ್ ಟ್ವಿಸ್ಟ್ ಅಲ್ಲಿ ಅವರು ಕೋಡಿ ರೋಡ್ಸ್ ಅವರ ಮೇಲೆನೆ ಅಟ್ಯಾಕ್ ಮಾಡಬಹುದು. ಈ ರೀತಿ ಆಂಗಲ್ ನ WWE ಅವರು ಪುಲ್ ಮಾಡಬಹುದು. ಯಾವ ರೀತಿನಾದ್ರೂ ರಿಸಲ್ಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ಒಂದು ನಮ್ಮ ಜೇಕೋಬ್ ಫಾಟೋ ಅವರು ಬಂದು ಇಲ್ಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಡ್ರೂ ಮ್ಯಾಕೆಂಟೈರ್ ಅಂತ ಡ್ರೂ ಮ್ಯಾಕೆಂಟೈರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಕೋಡಿ ರೋಡ್ಸ್ ಅವರು ಗೆಲ್ಲೋದಕ್ಕೆ ಕಾರಣರಾಗಬಹುದು. ಅಥವಾ ನಮ್ಮ ಜೇಕೋಬ್ ಫಾಟೋ ಅವರು ಇಲ್ಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಕೋಡಿ ರೋಡ್ಸ್ ಅಂತ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರನ್ನು ಕೂಡ ಗೆಲ್ಲಿಸಬಹುದು. ಏನೇ ಆಗಲಿ ಜೇಕೋಬ್ ಫಾಟೋ ಅವರು ರಿಟರ್ನ್ ಆಗೋ ಚಾನ್ಸಸ್ ಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ರೀಸೆಂಟ್ ಆಗಿ ನಮ್ಮ ಜೇಕೋಬ್ ಫಾಟೋ ಅವರನ್ನ ಸ್ಪಾಟ್ ಕೂಡ ಮಾಡಲಾಗಿದೆ. ಯಾವುದೋ ಒಂದು ಗೇಮ್ ಇವೆಂಟ್ ಗೆ ಅವರು ಬಂದಿರ್ತಾರೆ. ಅಂಡ್ ಅಲ್ಲಿ ನೀವು ಜೇಕೋಬ್ ಫಾಟೋ ಅವರನ್ನ ನೋಡ್ತಾ ಇರಬಹುದು. ಸೊ ಅವ್ರಿಗೆ ರಿಕವರಿ ಆಗಿದ್ದಾರೆ ಅಂತ ಅನ್ಕೋತೀನಿ. ಅಂಡ್ ಆದಷ್ಟು ಬೇಗ ಅವರ ರಿಟರ್ನ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ರಸಲ್ ಮೇನಿಯಾ 42 ಮ್ಯಾಚ್ ಬಗ್ಗೆ. ಈಗಲೂ ಕೂಡ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ರಸಲ್ ಮೇನಿಯಾ 42 ಗೆ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ನೇ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಅಕಸ್ಮಾತ್ ಜನವರಿ 9ನೇ ತಾರೀಕು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೋಡಿ ರೋಡ್ಸ್ ಅವರನ್ನ ಸೋಲಿಸಿ ಹೊಸ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆದ್ರೂ ಕೂಡ WWE ಅವರು ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಸ್ಟೋರಿ ಲೈನ್ ನ ಮುಂದುವರಿಸಿ ರಸಲ್ ಮೇನಿಯಾ ಅಷ್ಟೊತ್ತಿಗೆ ಮತ್ತೊಮ್ಮೆ ಕೋಡಿ ರೋಡ್ಸ್ ಅವರ ಕೈಗೆ ಚಾಂಪಿಯನ್ಶಿಪ್ ನ ಕೊಡುತ್ತಂತೆ. ಎಂಡಿಂಗ್ ಗೆ ಇನ್ನೂ ಕೂಡ WWE ಅವರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ಶಿಪ್ ಗೆ ರಸಲ್ ಮೇನಿಯಾ 42 ಅಲ್ಲಿ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಡ್ರೂ ಮ್ಯಾಕೆಂಟೈರ್ ಅವರು ಜನವರಿ 9ನೇ ತಾರೀಕು ಗೆದ್ರು ಕೂಡ ಅವರು ರಸಲ್ ಮೇನಿಯಾ ಅಷ್ಟೊತ್ತಿಗೆ ಮತ್ತೊಮ್ಮೆ ತನ್ನ ಚಾಂಪಿಯನ್ಶಿಪ್ ನ ಕೋಡಿ ರೋಡ್ಸ್ ಅವರ ಮೇಲೆ ಸೋಲಬಹುದು ಅಂತಾನೂ ಕೂಡ ರೂಮರ್ಸ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, WWE ಅವರಂತೂ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಉತ್ತರ ನಮಗೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತೆ. ಜನವರಿ 9ನೇ ತಾರೀಕು ಇವರ ನಡುವೆ ಒಂದು 3 ಸ್ಟೇಜಸ್ ಆಫ್ ಹೆಲ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ
ಮಂಡೇ ನೈಟ್ ರೋ ಫೈನಲಿ ಟೇಪ್ಡ್ ಶೋಗಳು ಮುಗ್ದಿ ನಾಳೆಯಿಂದ ನಮಗೆ ಲೈವ್ ಶೋಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಾಳೆಯ ಮಂಡೇ ನೈಟ್ ರೋ ಈ ವರ್ಷದ ಕೊನೆಯ ಮಂಡೇ ನೈಟ್ ರೋ ಅಂತಾನೆ ಹೇಳ್ಬೇಕು. ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ನಾಳೆ ಮಂಡೇ ನೈಟ್ ರೋ ಅನ್ನ ತುಂಬಾ ದೊಡ್ಡದಾಗೇನೆ ಪ್ಲಾನ್ ಮಾಡಿದ್ದಾರೆ. ಮೊದಲನೇದಾಗಿ ನಾಳೆ ನಮಗೆ ಏನೇ ನೋಡೋದಕ್ಕೆ ಸಿಗುತ್ತೆ ಅಂತ ಸ್ವಲ್ಪ ನೋಡ್ಕೊಂಡು ಬರದಾದ್ರೆ, ನಮ್ಮ ವೆಸ್ಟ್ ಇನ್ ದ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಸಿಎಂ ಪಂಕ್ ಅವರು ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಡಬ್ಲ್ಯೂ ಅವರು ಸಿಎಂ ಪಂಕ್ ಅವ್ರನ್ನ ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರೋಗೆ ಅಡ್ವರ್ಟೈಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದ ವಿಷನ್ ನಾಳೆ ಮಂಡೇ ನೈಟ್ ರೋನ ಓಪನಿಂಗ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ಪಾಲಿಮೆನ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಹಾಗೆ ಆಸ್ಟನ್ ಥಿಯರಿ ಅವರು ನಾಳೆ ಮಂಡೇ ನೈಟ್ ರೋನ ಓಪನ್ ಮಾಡ್ತಾರೆ. ನಮ್ಮ ಏಜ್ ಸ್ಟೈಲ್ ಹಾಗೆ ಡ್ರ್ಯಾಗನ್ ಲೀ ಅವರು ತನ್ನ ಡಬ್ಲ್ಯೂ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಊಸೋಸ್ ಗಳ ಮೇಲೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ಡಿಫೆಂಡ್ ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ ಇಲ್ಲಿ ನಮಗೆ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಚೇಂಜ್ ಗಳು ಕೂಡ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ನಮ್ಮ ಊಸೋಸ್ ಗಳು ಹೊಸ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನು ಕೂಡ ಗೆಲ್ಲಬಹುದು. ಅಷ್ಟೇ ಅಲ್ಲ, ನಮ್ಮ ಸ್ಟೆಫನಿ ವೆಕರ್ ಅವರು ತನ್ನ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ನ ನಿಕ್ಕಿ ಬೆಲ್ಲಾ ಹಾಗೆ ರೊಕೈಲ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಡಿಫೆಂಡ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕೂಡ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಆಸ್ಟನ್ ಥಿಯರಿ ಹಾಗೆ ರೇ ಮಿಸ್ಟೀರಿಯೋ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಾಳೆ ಮಂಡೇ ನೈಟ್ ರೋ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಗಂತರ್ ಅವರ ಎಂಟ್ರಿ ಕೂಡ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇಷ್ಟೆಲ್ಲ ವಿಚಾರಗಳು ಕೂಡ ನಮಗೆ ನಾಳೆ ಮಂಡೇ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ವರ್ಷದ ಕೊನೆಯ ಮಂಡೇ ನೈಟ್ ರೋ ಅಂಡ್ ಲೈವ್ ಎಪಿಸೋಡ್ ಆಗಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಷ್ಟು ದಿನ ಪ್ರೀ ಟೇಪ್ ಎಪಿಸೋಡ್ ನ ನೋಡಿ ತಲೆ ಕೆಟ್ಟೋಗಿತ್ತು. ಸೊ ಫೈನಲಿ ಲೈವ್ ಎಪಿಸೋಡ್ಸ್ ಗಳನ್ನ ಡಬ್ಲ್ಯೂ ಅವರು ಮತ್ತೊಮ್ಮೆ ತಗೊಂಡು ಬರ್ತಾ ಇದ್ದಾರೆ. ಯಾರು ಕೂಡ ಮಿಸ್ ಮಾಡ್ಕೊಬಿಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.